ಬೆಳಗ್ಗೆನೇ ನಮ್ಮ ಮನೆಯವರು ಮತ್ತು ನನ್ನ ಮಗ ತರಕಾರಿ ತರ್ತೀನಿ ಅಂತ ಹುಬ್ಬಳ್ಳಿಗೆ APMCಗೆ ಹೋಗಿದ್ದರು. ಬಟ್ ಅಲ್ಲಿಂದ ಎತ್ಕೊಂಬಂದಿದ್ದು ಒಂದು ಮೂಟೆ ಥರ ಎತ್ಕೊಂಬಂದಿದ್ದಾರೆ. ಏನಂತ ಕೇಳಿದರೆ ಮಾವಿನ ಹಣ್ಣು ಸ್ವಲ್ಪ ಸೋವಿ ಇತ್ತು, ಅದನ್ನು ತೊಗೊಂಬಂದೆ ಅಂತ. ಇದು ಕರಿ ಇಶಾನ್ ಮಾವಿನ ಹಣ್ಣು ಅಂತಾರಲ್ಲ, ನಿಮಗೆ ಗೊತ್ತಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಬುಟ್ಟಿಗೆ 700 ರೂಪಾಯಿ. ಅದೇ ನೀವು ಅಂಗಡಿಯಲ್ಲಿ ತೊಗೊಳ್ತೀರಾ ಅಂದರೆ ಅವರು ಜಾಸ್ತಿ ರೇಟ್ ಹೇಳ್ತಾರೆ. ಇಲ್ಲಿ ಹೋಲ್ಸೇಲಾಗಿ ನಾವು ತೊಗೊಂಬಂದಿರುವಂಥದ್ದು ತುಂಬಾ ಚೆನ್ನಾಗಿತ್ತು. ಇದು ರೆಸಿಪಿಗಳನ್ನು ನಾನು ಹಾಕಿದ್ದೀನಿ, ನೋಡಿ ಬನ್ನಿ. ತುಂಬ ಥರದ ವೀಡಿಯೋಗಳನ್ನು ಹಾಕಿದ್ದೀನಿ ಮಾವಿನ ಹಣ್ಣಲ್ಲಿ ಮಾಡಬಹುದಾದಂಥ ಅಡುಗೆಗಳನ್ನು. ಬನ್ನಿ ಹಾಗಾದರೆ ಈ ಒಂದು ಪುಟ್ಟಿಯಲ್ಲಿ ಎಷ್ಟು ಮಾವಿನ ಹಣ್ಣಿದೆ ಅಂತ ನಿಮಗೆ ಕೂಡ ಹೇಳ್ತೀನಿ. ನಿಮಗೆ ಈ 700 ರೂಪಾಯಿ ವರ್ತಾ ಅಂತ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಈ ರೀತಿಯಾಗಿ ತೆಗಿತಾ ಹೋದರೆ ಸ್ವಲ್ಪ ಇಲ್ಲಿ ಕೆಳಗಡೆ ಲೇಯರಲ್ಲಿ ಸ್ವಲ್ಪ ಇಲ್ಲಿ ಹಣ್ಣಾಕಿ ಇಲ್ಲದೇ ಇರೋದಿತ್ತು, ಅಂದರೆ ಸ್ವಲ್ಪ ಕಾಯಿ ಥರ ಇತ್ತು. ಕೆಳಗಡೆ ತೆಗಿತಾ ಹೋದಂಗೂ ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಮತ್ತೆ ಅಲ್ಲಿ ನೋಡೇ ತೊಗೊಂಡ್ರಂತೆ ಅವರು. ಅಕಸ್ಮಾತ್ ಏನಾದ್ರು ಹಾಳಾದರೆ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರಂತೆ. ನೋಡಿ, ಈ ರೀತಿಯಾಗಿ ಈ ಬುಟ್ಟಿಯಲ್ಲಿ ಈ ರೀತಿ ಎಷ್ಟು ಚೆನ್ನಾಗಿ ಅವರು ಪ್ಯಾಕ್ ಮಾಡಿದ್ದಾರೆ. ಲೇಯರ್ ಒಂದು ಲೇಯರ್ ಆದ ಕೂಡಲೇ ಮತ್ತೆ ಹುಲ್ಲಾಕಿ ಮತ್ತೊಂದು ಲೇಯರ್ ಈ ಥರ ಹಾಕಿದ್ದಾರೆ. ಟೋಟಲ್ ಇದರಲ್ಲಿ 30 ಮಾವಿನ ಹಣ್ಣುಗಳಿದ್ವು. ನೋಡಿ, ಒಂದು ಕೂಡ ಹಾಳಾಗಿರಲಿಲ್ಲ. ಈ ರೀತಿಯಾಗಿ APMCಯಲ್ಲಿ ತುಂಬ ಸೋವಿಗೆ ಸಿಗ್ತವೆ, ಬೇಕಾದರೆ ಹೋಗಿ ನೀವು ಕೂಡ ತೊಗೋಬೋದು. ನೋಡಿ, ನಿಮಗೆ ಸ್ವಲ್ಪ ಇದು ಬೆಳಗ್ಗೆ ಹೋಗಿರೋದ್ರಿಂದ ಸ್ವಲ್ಪ ಕತ್ಲೆ ಇತ್ತು, ಇವಾಗ ಸ್ವಲ್ಪ ಬೆಳಕು ಬಂದಿದೆ. ಇವಾಗ ನೋಡಿ 30 ಮಾವಿನ ಹಣ್ಣುಗಳು. ಹಾಗೂ ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಈ ಕರಿ ಇಶಾಡ್ ಯಾರಿಗೆಲ್ಲ ಇಷ್ಟ, ನೀವು ತಿಂದಿದ್ದೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಇದೆ, ಮತ್ತು ತುಂಬಾ ಸ್ವೀಟಾಗಿತ್ತು, ತುಂಬಾ ಸಿಹಿಯಾಗಿತ್ತು. ನೋಡಿ ಈ ರೀತಿ. ಮತ್ತು ಇದರಲ್ಲಿ ರೆಸಿಪಿ ಮಾಡೋಕ್ಕೂ ಕೂಡ ತುಂಬ ಈಸಿ, ಏಕೆಂದರೆ ತುಂಬ ಇದರಲ್ಲಿ ರಸ ಸಿಗುತ್ತೆ. ನೋಡಿ ಈ ರೀತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.